ಫ್ರೆಂಡ್ಸ್ ನೋಡ್ರಿ, ನಾನು ಮಾನ್ಕಾಯಿ ಖಾರ ಹಾಕ್ಲಕ್ಕ ಎಳ್ಳು ಹುರಿಲತ್ತೀನಿ ರೀ. ಹಂಚಿನ ಮೇಲೆ ರೊಟ್ಟಿ ಮಾಡಿದೆ ರೀ. ಹೀಗೆ ಅದೇ ಹಂಚಿನ ಮೇಲೆ ಎಳ್ಳು ಹುರಿತೀನಿ. ಹಾಗೆ ಎಳ್ಳು ಆದ್ಮೇಲೆ ಇನ್ನು ಮಸಾಲೆಗಳು ಹುರಿಯವ ರೀ. ಏನೇನು ಹುರಿತೀನಿ ಅಂಥೇಳಿ ನಿಮಗೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ಹೊಸ್ದಾಗಿ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್. ಇದರಿಂದ ಏನಾಯ್ತದ ಅಂದ್ರೆ ನಾ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್. ನೋಡಿರಿ, ಈಗ ಚಂದ ಎಳ್ಳು ತೊಳೆದು ಫುಲ್ ನಾವು ಹುರಿಯೋ ಟೈಮ್ನಾಗ ಫುಲ್ ಹಸಿ ಇದ್ದೀವಿ ರೀ. ಇವು ಉಬ್ಬಬೇಕು ರೀ, ಎಳ್ಳು ಡಬಲ್ ಸೈಜ್ ಆಗಬೇಕು, ಅವಾಗ ಚಂದ ಹುರಿದವಂತ ಅರ್ಥ. ಈ ಥರ ಬಳ್ಳಿಲಿಂದ ಪ್ರೆಸ್ ಮಾಡಿ ನೋಡಿದ್ರೆ ಫುಲ್ ಮೆತ್ತಗೆ ಆಗ್ತಾವೆ ರೀ. ಪೂರ ಎಳ್ಳು ಅನ್ನೋದೇ ಕಾಣೋದಿಲ್ಲ, ಆ ಥರ ಆಗಬೇಕು. ಚಂದ ಹುರಿದಿದ್ಮೇಲೆ ಈಗ ನೋಡಿರಿ ಎಳ್ಳು ಚಂದ ಹುರಿದಿದ್ದಾಯ್ತು ಫ್ರೆಂಡ್ಸ್. ನನಗೆ ಒಂದು ಪ್ಲೇಟ್ನಾಗ ತಕ್ಕೊಲತ್ತೀನಿ. ಬಿಸಿಲಂತೂ ಭಾಳ ಅಂದ್ರೆ ಭಾಳ ಅದ ರೀ ಒಲೆ ಮೇಲೆ. ಯಾಕಂದ್ರೆ ನಾವು ಹೊರಗೆ ಹೀಗೆ ರೊಟ್ಟಿ ಮಾಡಿ ಅದೇ ಹಂಚಿನ ಮೇಲೆ ಹುರ್ಲತ್ತಿದ್ದೀನಲ್ರಿ. ಸ್ವಲ್ಪ ಬಿಸಿಲು ಈ ವರ್ಷ ಅಂತೂ ಭಾಳ ಅಂದ್ರೆ ಟೂ ಮಚ್ ಅದ ರೀ. ಈ ಥರ ಬಿಸಿಲು ಯಾವಾಗೂ ನಾನು ನೋಡೇ ಇಲ್ಲ. ಈಗ ನೋಡಿರಿ ನಾ ಈಗ ಸ್ವಲ್ಪ ಕೈದಾಗ ಹಾಕಿ ತೋರಿಸ್ತೀನಿ ಯಾವ ಥರ ಹುರಿಬೇಕಂಥೇಳಿ. ಸುಡ್ಲತ್ತಾವ ಫ್ರೆಂಡ್ಸ್, ನಾನು ತೋರಿಸ್ಬೇಕಂದ್ರೆ ನಿಮ್ಗೆ. ನೋಡಿರಿ ಈಗ ತೋರಿಸ್ತೀನಿ. ನೋಡಿ, ಈ ಥರ ಮಾಡಿದೆ ಅಂದ್ರೆ ಫುಲ್ ಈ ಥರ ಹಿಂಡಿ ಥರ ಆಗ್ಬೇಕು ರೀ. ಈ ಥರ ಅದಂದ್ರೆ ಎಳ್ಳು ಚಂದ ಹುರಿದವಂತ ಅರ್ಥ. ಈಗ ನೋಡ್ರಿ ಹಾಗೆ ಶಾಸಿ ಬೇಕಲ್ರಿ, ಶಾಸಿನೂ ಹುರಿತಿದ್ದೀನಿ ನಾನು ಒಂದು 50 ಮಾನ್ಕಾಯಿ ಖಾರ ಹಾಕ್ಲತ್ತೀನಿ ರೀ. ಅಂದ್ರೆ 50 ಮಾವಿನಕಾಯ್ದು ಖಾರ ಹಾಕ್ಲತ್ತೀನಿ. ಅದಕ್ಕೆ ಏನೇನು ಬೇಕೋ ಹಾಗೆ ಏನೇನು ಹುರಿಬೇಕು ಅಂಥೇಳಿ ತೋರಿಸ್ಲತ್ತೀನಿ ರೀ. ದಯವಿಟ್ಟು ನೀವೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಶಾಸಿನೂ ನಾನು ಈಗ ಚಂದ ಹುರ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇದ್ರದ್ದು ಕಲರ್ ನಾವು ಹುರಿತಾ ಹೋದ್ರೆ ಕಲರ್ ಸ್ವಲ್ಪ ಡಾರ್ಕಾಗಿ ಚೇಂಜ್ ಆಗ್ತದ್ರಿ ಶಾಸಿದು. ಈ ಥರ ಹುರಿಬೇಕು ಫ್ರೆಂಡ್ಸ್. ನೋಡಿರಿ ಈಗ ಚಂದ ಹುರಿದಿದ್ದಾಗೆ ರೀ. ಇವು ಬೊಕ್ಕಳು ಬರೀಕಿರ್ತಾವಲ್ರಿ, ನಾನು ಚಮಚಲಿಂದ ತಕ್ಕೊಳಕ್ಕೆ ಹೋದ್ರೆ ಆ ಕಡೆ ಚಲ್ತಾವ ಬೊಕ್ಕಳು ಅಂತ ಹೇಳ್ಬಿಟ್ಟು ಈ ಥರ ಬಟ್ಟಿಲಿಂದ ತಕ್ಕೊಲತ್ತೀನಿ ಫ್ರೆಂಡ್ಸ್. ನಾನು ಕಾಟನ್ ಬಟ್ಟಿಲಿಂದ. ನಿಮಗೆ ಯಾವ್ದ್ರಲಿಂದ ಚಂದ ಬರ್ತದೆ ಅದ್ರಲಿಂದ ತಕ್ಕೊರಿ. ನೋಡಿರಿ ನಾನು ಈ ಥರ ಬಟ್ಟಿಲಿಂದ ತಕ್ಕೊಲತ್ತೀನಿ. ಈಗ ನೋಡಿರಿ ಶಾಸಿ ಎಳ್ಳು ಹುರಿದಿದ್ದಾಯ್ತು. ಈಗ ಒಂದು ಮುಷ್ಟಿ ಅಷ್ಟೇ ಮೆಂತ್ಯ ಹಾಕ್ತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ 1 ಸ್ಪೂನ್ ಸಬ್ಲಿಂದ ಹಿಡಿಬೇಕು ಅಂದ್ರೆ 5 ಚಮಚದಷ್ಟು ಮೆಂತ್ಯ ಈ ಥರ ಹುರಿಬೇಕು ರೀ. ಸ್ವಲ್ಪ ರೆಡ್ ಕಲರಾಗಿ ಚೇಂಜ್ ಆಗ್ತಾವ ಅಷ್ಟೇ ಹುರಿಬೇಕು. ನಾವು ಜಾಸ್ತಿ ಹುರಿದೆವು ಅಂದ್ರೆ ಕೈ ಆಗಿಬಿಡ್ತಾವೆ ರೀ ಮೆಂತ್ಯ. ಈಗ ನೋಡಿರಿ ಈಗ ಚಂದ ಹುರಿದವ. ಈಗ ನಾನು ತಕ್ಕೋತೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗ್ಯದ. ಈ ಥರ ಅದ್ರ ಸಾಕ್ರಿ. ಈಗ ನಾನು ತಕ್ಕೋತೀನಿ. ಫ್ರೆಂಡ್ಸ್ ಈಗ ನೋಡಿರಿ ನಾನು ಸ್ವಲ್ಪ ಲವಂಗ ಹಾಕ್ತಿದ್ದೀನಿ. 1-2 ಚಮಚದಷ್ಟು ಲವಂಗ ಹಾಕಿ ಸ್ವಲ್ಪ 1-2 ಹನಿ ಎಣ್ಣೆ ಹಾಕಿ ಹುರ್ಕೊತಿದ್ದೀನಿ ಫ್ರೆಂಡ್ಸ್. ಇದಕ್ಕೂ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ನೋಡಿರಿ ಈಗ ಚೇಂಜ್ ಆಗ್ಯಾವೆ. ಈಗ ನಾನು ಇವನು ತಕ್ಕೋತೀನಿ. ಈಟಾದ್ರೂ ಸಾಕ್ರಿ, ಜಾಸ್ತಿ ಏನು ಹುರಿಯೋದಿಲ್ಲ. ಇದಕ್ಕೇನು ಜಾಸ್ತಿ ಲೇಟ್ ಆಗಲ್ಲ, ಟೈಮ್ ತೊಗೊಳ್ಳಲ್ಲ. ಈ ಥರ ಹುರಿದ್ರೆ ಸಾಕು. ಈಗ ನಾನು ತಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಲವಂಗ ಹುರಿದಿದ್ಮೇಲೆ ಜೀರಿಗೆ ಹುರಿಲತ್ತೀನಿ ರೀ. ಇದಕ್ಕೂ ಸ್ವಲ್ಪ 1 ಚಮಚ ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹುರಿತಿದ್ದೀನಿ ಫ್ರೆಂಡ್ಸ್. ಇದನ್ನು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ರೆಡ್ ಕಲರ್ ಥರ ಆಗಬೇಕು ಲೈಟಾಗಿ. ಆ ಥರ ಅದ್ರ ಸಾಕ್ರಿ ಫ್ರೆಂಡ್ಸ್. ನಾನು ಯಾಕೆ ವಾಯ್ಸ್ ಓವರ್ ಮಾಡ್ಲತ್ತೀನಿ ಅಂದ್ರೆ ನಮ್ಮ ಆಯುಷು ಭಾಳ ಚೇರೇನ್ರಿ ಇಲ್ಲಿ. ಫುಲ್ ಏನೂ ಕೇಳೇ ಬರೋದಿಲ್ಲ, ಕೇಳಿದವರಿಗೆಲ್ಲ ಕಿರ್ರ ಅಂತದ ಕಿವಿ. ಆ ಥರ ಆಯ್ತದ ಅಂಥೇಳಿ ನಾನು ಇಲ್ಲಿ ವಾಯ್ಸ್ ಓವರ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿರಿ ಇವನು ಚಂದ ಹುರ್ಕೊಂಡು ಬರ್ತೀನಿ ನಾನು. ಈಗ ನೋಡಿರಿ ಜೀರಿಗೆನೂ ಚಂದ ಹುರಿದವ. ನೀವು ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗ್ಯಾವ. ಈಗ ಇವನು ನಾನು ತಕ್ಕೋತಿದ್ದೀನಿ ಫ್ರೆಂಡ್ಸ್. ಈಗ ನೋಡಿರಿ ನಾನು 1 ಚಮಚದಷ್ಟು ಮೆಣಸು ಹಾಕ್ಕೊಂಡಿನಿ ರೀ. ಯಾಕಂದ್ರೆ ಜಾಸ್ತಿ ಅದಂದ್ರೆ ಇವು ಹೀಟ್ ಇರ್ತಾವೆ ರೀ ಭಾಳ. ನಾವು ಇದ್ರೊಳಗೆ ಮಾನ್ಕಾಯಿ ಖಾರಕ್ಕೆ ಹಾಕೋ ಎಲ್ಲ ಪದಾರ್ಥನೂ ಹೀಟ್ ಆಗಿರ್ತಾವೆ. ಹಂಗಂತೇಳಿ ಮೆಣಸು ಜಾಸ್ತಿ ಹೀಟ್ನೂ ಇರ್ತದೆ. ಹಾಗೆ ಫುಲ್ ಖಡಕ್ ಆಗಿಬಿಡ್ತಾವೆ ರೀ. ಗಂಟ್ಲಾಗ ಒಂಥರ ಬೆಂಕಿ ಬೂತದ ತಿಂತಿಲ್ಕೆ. ಹಾಗಾಗಿ 1 ಚಮಚದಷ್ಟು ಹಾಕೋತಿದ್ದೀನಿ. ಇದಕ್ಕೂ 1 ಹನಿ ಅಷ್ಟೇ ಎಣ್ಣೆ ಹಾಕಿ ಚಂದ ಹುರ್ಕೋತಿದ್ದೀನಿ ಫ್ರೆಂಡ್ಸ್. ಈಗ ನೋಡಿರಿ ಇವನು ಮೆಣಸನ್ನು ಚಂದ ಹುರಿದಿದ್ದಾಗ್ಯದ. ಈಗ ಇವನು ಒಂದು ಪ್ಲೇಟ್ನಾಗ ತಕ್ಕೋತೀನಿ ರೀ. ನಾವೆಲ್ಲ ಮಸಾಲೆ ಒಂದೇ ಸತಿ ಹುರಿದು ಕೊಟ್ಟಿಕೊಂಡೇವು ಅಂದ್ರೆ ಮಾನ್ಕಾಯಿ ಖಾರ ಹಾಕ್ಲಕ್ಕೆ ಏನು ಟೈಮ್ ತೊಗೊಳಲ್ರಿ ಜಾಸ್ತಿ ಫ್ರೆಂಡ್ಸ್. ನೋಡಿರಿ ಇಲ್ಲಿ ನರಸಮ್ಮ ಬಳಗಡ್ಡಿ ಸುಲ್ಲತ್ತಲ್ರಿ. ಮಾನ್ಕಾಯಿ ಖಾರಕ್ಕೆ ಬಳಗಡ್ಡಿ ಬೇಕಲ್ರಿ, ಹಂಗೆ ಅಂತೇಳಿ ನರಸಮ್ಮ ಸುಲ್ಲೆ ಕೊಟ್ಟಿದ್ದೇವ್ರಿ. ನಾನು ಹಾಗೆ ಮಸಾಲೆನೂ ಹುರ್ಕೊಂಡಿದ್ದೀನಿ, ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಈ ಆಯೇ ನಮ್ಮ ಮಗನಿಗೂ ನೀರು ಎಣ್ಣೆ ಮಸಾಜ್ ಎಲ್ಲ ಮಾಡಿ ನೀರೆಲ್ಲ ಹಾಕ್ತಾಳೆ ನೋಡಿರಿ.
ಫ್ರೆಂಡ್ಸ್ ಈಗ ನೋಡಿರಿ ನಾನು ಇಲ್ಲಿ ಒಂದು 1.5 ಕಿಲೋ ಅಷ್ಟು ಎಣ್ಣೆ ತೊಗೊಂಡೇನಿ ರೀ. ನಾನು ಅಡುಗೆಗೆ ಯಾವ್ದು ಎಣ್ಣೆ ಯೂಸ್ ಮಾಡ್ತೇವೆ ಅದೇ ಎಣ್ಣೆ ತೊಗೊಂಡು ಕಾಯ್ಲಕ್ಕೆ ಇಕ್ಕಿದ್ದೀನಿ. ಈಗ ನೋಡಿರಿ ಇದಕ್ಕೆ ಹಾಗೆ ಮೆಂತ್ಯ, ಲವಂಗ, ಮೆಣಸು, ಬೆಳಗಡ್ಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೇನಿ ರೀ. ಯಾಕಂದ್ರೆ ಇದು ಎಣ್ಣೆ ಬಿಸಿ ಮಾಡಿ ಅವೆಲ್ಲ ಹಾಕಿದ್ಮೇಲೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಾನ್ಗೆ ಖಾರ ಕಲ್ಸೋದಿರ್ತದ ಫ್ರೆಂಡ್ಸ್. ಈಗ ನೋಡಿರಿ ನಾನು ಶೇಂಗಾ ಬೀಜನ ಹಾಕ್ಲತ್ತೀನಿ. 1 ಕಿಲೋ ಅಷ್ಟು ಶೇಂಗಾ ಬೀಜ ಹಾಕ್ಲತ್ತೀನಿ ಫ್ರೆಂಡ್ಸ್. ಇವೆಲ್ಲ ಹಾಕಿದ್ರೆ ಸ್ವಲ್ಪ ಚಂದ ಬಾಯ್ದಾಗೆಲ್ಲ ಬರ್ತಾವೆ ಮಾನ್ಕೆ ಖಾರದ ಜೊತೆ ಟೇಸ್ಟ್ನೂ ಚಂದ ಆಗ್ತದೆ ಅಂತ ಹೇಳ್ಬಿಟ್ಟು. ಈಗ ನೋಡಿರಿ ಸಾಸ್ವೆ ಹಾಕ್ಲತ್ತೀನಿ ನಾನು 1-2 ಮುಟ್ಟಿ ಅಷ್ಟು. ಹಾಗೆ ಈಗ ಮೆಂತ್ಯ ಹಾಕ್ತೀನಿ ಫ್ರೆಂಡ್ಸ್ ನಾನು. ನೀವು ನೋಡ್ತಿರ್ಬೋದು ಎಣ್ಣೆ ಎಷ್ಟು ಕಾಯ್ದದ ಅಂತ ಹೇಳ್ಬಿಟ್ಟು ಫುಲ್ಲ ಗುಳಿ 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 ಹೊಂಟವ್ರಿ. ಕುದಿಲತ್ತಿದಪ್ಲೆ ಆಗ್ಲತ್ತವ ಅವೆಲ್ಲ ಹಾಕ್ದೂರ. ಹಾಗೆ ಲವಂಗನೂ ಹಾಕ್ತೀನಿ ಫ್ರೆಂಡ್ಸ್ ನಾನೀಗ. 1 ಚಮಚದಷ್ಟು ಮೆಣಸು. ಈಗ ನೋಡ್ರಿ ಜೀರಿಗೆ ಹಾಕಬೇಕು. ಲವಂಗ ಎಷ್ಟು ಜಲ್ದಿ ಫ್ರೈ ಆಗ್ಯಾವ ನೋಡು ಮಮ್ಮಿ. ನೋಡ್ರಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬೆಳಗಡ್ಡಿ ಈ ಥರ ಕಟ್ ಮಾಡಿ ಹಾಕ್ಬೇಕ್ರಿ. ಗ್ಯಾಸ್ ಫುಲ್ಲಿಗೆ ಹಾಕ್ದೇವು ಅಂದ್ರೆ ಬೆಳಗಡ್ಡಿ ಹೊತ್ಕೊಂಡು ಬರ್ತಾವ ಹಂಗಂಥೇಳಿ. ಫ್ರೆಂಡ್ಸ್ ಈಗ ಇದು ಸೈಡಿಗೆ ಇಕ್ಬಿಟ್ಟು ಎಣ್ಣೆ ಪೂರ್ತಿ ತಣ್ಣಗಾಗತನ ಬಿಡ್ಬೇಕ್ರಿ. ತನ ನಾವು ಮಾನ್ಕೆ ಕಟ್ ಮಾಡ್ಕೊಂಡು ಬಂದಿದ್ದೇವಲ್ರಿ ಅದು ಸ್ವಲ್ಪ ತೊಳ್ಕೊಂಡು ಬರ್ತೀನಿ ನಾನು. ಅಷ್ಟೊತ್ತನ ಎಣ್ಣೆ ಎಲ್ಲ ತಣ್ಣಗಾಗ್ಬಿಡ್ತದ್ರಿ. ಎಷ್ಟು ಕಾಯ್ದು ಇದು ಮಾಡಿದ್ದೆ ಮಮ್ಮಿ? ಹುಳಿ ಇವು ಎಲ್ಲ ಈ ಕಲರ್ ಎಲ್ಲ ಹುಳಿದಿಲ್ಲ ನೀರಿಂದ ತೊಳೆದು ಹಾಕಿದ್ರೆ ಕಡಿತೇವಲ್ಲ, ಚಿಕ್ಕಿ ಬರಲಿ ಏನೇ ಬರಲಿ. ಫ್ರೆಂಡ್ಸ್ ನೋಡ್ರಿ ಈಗ ಇವು ಸ್ವಲ್ಪ ನೀರು ಜಾನ್ಲಕ್ಕೆ ಬಿಡ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡ್ರಿ ನಾನೀಗ ನೀರೆಲ್ಲ ಜಾನವಾಗ್ಯವ್ರಿ ಮಾನ್ಕಿ ಪೀಸ್ಗೋ ತೊಳೆದಿದ್ಮೇಲೆ. ಈಗ ಫಸ್ಟು ಸಪ್ಪನ ಖಾರ ಹಾಕ್ತೀನಿ ರೀ, ಆಮೇಲೆ ಖಾರದ ಖಾರ ಹಾಕ್ತೀನಿ. ಸಪ್ಪನ ಖಾರದಾಗ ಖಾರ ಹಾಕಲ್ರಿ, ಒಣಮೆಣ್ಸಿನ್ಕಾಯಿ ಖಾರ ಹಾಕಲ್ಲ. ನಾವು ಏನೇನು ಕೊಟ್ಟಿದ್ದೇವಲ್ರಿ ಮಸಾಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ ಅಷ್ಟೇ. ನೋಡಿರಿ ಈಗ ಹೆಂಗೆ ಹಾಕ್ಬೇಕಂತ ತೋರಿಸ್ತೀನಿ ನಾನು. ಮುಂಜಾನೆ ನಾನೇನು ಮಸಾಲೆ ಎಲ್ಲ ಹುರ್ಕೊಂಡು ಇಕ್ಕೊಂಡಿನಲ್ರಿ ಅದನ್ನೆಲ್ಲ ಮಿಕ್ಸಿದಾಗ ಹಾಕಿ ಇಕ್ಕೊಂಡಿನಿ. ಈ ಥರ ನೀವು ನೋಡ್ತಿರ್ಬೋದು. ಈ ಥರ ಎಲ್ಲ ಮಸಾಲೆಗಳು ಸಪ್ರೇಟ್ ಹಾಕ್ಕೊಂಡಿನಿ. ಈಗ ಹೆಂಗೆ ಹಾಕಬೇಕು ಅಂತೇಳಿ ತೋರಿಸ್ತೀನಿ ಬರ್ರಿ. ಫ್ರೆಂಡ್ಸ್ ನಮ್ಮ ಮಾನ್ಕೆ ಖಾರ 1 ಟೈಮ್ನೂ ಹಾಕಿಲ್ಲ ರೀ, ಸಪ್ಪನ್ನು ಹಾಕಿಲ್ಲ, ಖಾರನೂ ಹಾಕಿಲ್ಲ, ಜಸ್ಟ್ ಊಟ ಮಾಡಿದ್ದೀನಿ ಅಷ್ಟೇ ಅದು ಹಚ್ಕೊಂಡು. ಇವತ್ತು ಹೆಂಗೆ ಹಾಕಬೇಕು ಅಂತ ತೋರಿಸ್ತೀನಿ ರೀ. ಹಾಗೆ ಇದೇ ಫಸ್ಟ್ ಟೈಮ್ ನಾನು ಮಾನ್ಕೆ ಖಾರ ಹಾಕ್ತಿರೋದು. ಇಲ್ಲಿ ನೋಡಿರಿ ನನ್ನ ಎದುರು ನಮ್ಮ ಮಮ್ಮಿ ಕುಂತು ಯಾವ ಥರ ಹಾಕಬೇಕು ಏನೇನು ಹಾಕಬೇಕು ಅಂತೇಳಿ ಹೇಳತ್ತಾರ. ಅವ್ರು ಹೇಳ್ಕೊಡ್ಲತ್ತಾರ, ನಾನು ಹಾಕ್ತೀನಿ ಫ್ರೆಂಡ್ಸ್. ನೋಡ್ದಟ್ಟು ಬರ್ರಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ. ಆಮೇಲೆ ಎಳ್ಳಿನ ಹಿಂಡಿ ತೊಗೊಂಡು ಈ ಥರ ಹಾಕ್ಬೇಕು ರೀ. ಹಾಕಿಬಿಟ್ಟು ಹಿಂಗೆ ಮತ್ತೆ ಏನಿಲ್ಲ ಕಲಿಸ್ತೀಗ ಥೋಡೆ ಇಟ್ಕೋಬೇಕು. ಮೆಂತ್ಯ ಇದು ಜೀರಿಗೆ ಇಲ್ಲ ಲವಂಗ ಕಡಿಮೆ ಸಾಕು. ಸಾಸಿವೆ ಫ್ರೆಂಡ್ಸ್ ನೋಡಿರಿ ಈ ಥರ ಎಲ್ಲ ಮಸಾಲೆ ಹಾಕಿದ್ಮೇಲೆ ಒಂದು ಸತಿ ಚಂದ ಕಲಿಸ್ಕೋಬೇಕ್ರಿ, ಮಿಕ್ಸ್ ಮಾಡಬೇಕು. ಈಗ ನೋಡಿರಿ ಚಂದ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಚಂದ ಮಿಕ್ಸ್ ಮಾಡಿದ್ಮೇಲೆ ಈಗ ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್ಸ್. ನಾನು ಅವಾಗ ಉಪ್ಪು ಹಾಕಿಲ್ಲ. ಈಗ ಒಂದು ಸತಿ ಉಪ್ಪು ಹಾಕಿ ಚಂದ ಕಲಿಸ್ತೀನಿ ರೀ. ಯಾರು ಹಿಂಗೆ ಹಚ್ತಾರ ಉಲ್ಟಾ ಹಚ್ತಾರೆ ಶಾಣಿಗೆ ನಾ ಮಾಡ್ತೆ ನಾ ಮಾಡ
ಮಾಡ್ತಿ ನಿಮಗೆ ಹಚ್ಕೊಂಡು ಆಯ್ತು ಮಮ್ಮಿ ಮತ್ತೆ ಅಲ್ಲಿಂದ ಹೋಗ್ತದೆ ನೋಡೋಣ ಕೈ ಖಾರ ಬರ್ತಾನೆ ಎಣ್ಣೆ ಕಾಸಿದ್ದು ಈ ಮಾಗಿ ಮಾಗಿ ಇದು ಕಲರ್ ಚೇಂಜ್ ಒಳಗೆ ಏನೇನು ಹಾಕಿದ್ರು ಏನಿ ಬಿಟ್ಟಿಗೆ ನಕ್ಕೊಡು ಜ್ಯೂಸ್ ಹೋಗ್ತಾ ಏನು ಖರ್ಚಿಲ್ಲ ಖರ್ಚು ಹಾಕ್ಕೊಳ್ಳ ಖಾರ ಎಲ್ಲ ಹಾಕ್ತೀಗ ಸರಿ ಅದಕ್ಕೆ ಹಾಕೋದು ಖಾರ ಸಪ್ಪಂದಿಲ್ಲ ನೋಡಿ ಫ್ರೆಂಡ್ಸ್ ಇದು ಸಪ್ಪನ್ ಮಾನ್ಕೆ ಖಾರ ಇದರ ಕುಕಿಂಗ್ ಮಾಸ್ಟರ್ ಮಿಸ್ಟ್ರೆಸ್ ಭಾಗ್ಯರೆಡ್ಡಿ ಫ್ರೆಂಡ್ಸ್ ಇದ್ರೊಳಗೆ ಮೇನಾಗಿ ನಾವು ಎಣ್ಣೆ ಏನೆಲ್ಲ ಶೇಂಗಾ ಬೀಜ ಬೆಳಗಡ್ಡೆ ಇವೆಲ್ಲ ಹಾಕಿ ಕಾಸ್ತೇವಲ್ಲ ರೀ ಅದು ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗ್ಬೇಕು ರೀ ಜಸ್ಟ್ ಥೋಡೆ ಭೀ ಗರಮ್ ಇರಬಾರ್ದು ಫುಲ್ ಪೂರ್ತಿಯಾಗಿ ತಣ್ಣಗಾಗಬೇಕು ಆ ತಣ್ಣಗಾಗಿದ್ಮೇಲೆ ಮಾನ್ಗೆ ಖಾರ ಹಾಕಬೇಕು ಫ್ರೆಂಡ್ಸ್ ಹಾಗಾಗಿ ನಾವು ಮುಂಜಾನೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿನಿ ಫ್ರೆಂಡ್ಸ್ ನಾನು ಬಟ್ ಈಗ ರಾತ್ರಿ 10:30 ಆಗ್ಯದ್ರಿ ಈಗ ಹಾಕ್ತಿದ್ದೀನಿ ನನ್ನ ಮಾನ್ಗೆ ಖಾರ ಎಣ್ಣೆ ತಣ್ಣಗಾಗ್ಲಿಕ್ಕೆ ತಡ ಆಯಿತು ಈಗ ನೋಡಿರಿ ಒಂದು ಪ್ಲೇಟ್ ತೊಗೊಂಡು ಅದ್ರೊಳಗೆ ಸುಣ್ಣ ತೊಗೊಂಡಿನಿ ರೀ ಹಾಗೆ ಸ್ವಲ್ಪ ಅರಿಶಿನ ತೊಗೊಂಡಿನಿ ಯಾಕಂದ್ರೆ ಕಲರ್ ಚೇಂಜ್ ಚಂದ ಡಾರ್ಕ್ ಆಗಿ ಬರಲಿ ಅಂತ ಹೇಳ್ಬಿಟ್ಟು ಈಗ ನೋಡಿರಿ ಇದ್ರಾಗ ಒಂದು ಹನೀನೇ ನೀರು ಹಾಕಿ ಕಲಿಸ್ಕೋಬೇಕು ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಅರಿಶಿಣ ಸುಣ್ಣ ಮಿಕ್ಸ್ ಮಾಡಿದ್ರೆ ಎಷ್ಟು ಕಲರ್ ರೆಡ್ ಆಗ್ಲತ್ತದ ನೋಡ್ರಿ ಇವೆರಡಕ್ಕೆ ಏನೋ ರೀ ಗೊತ್ತಿಲ್ಲ ಬಟ್ ಚಂದ ರೆಡ್ ಆಗ್ಲತ್ತದ ಗಡ್ಡಿ ಅದು ಏನು ಇರಬಾರ್ದ್ರಿ ಈ ಥರ ಚಂದ ಕಲಸಿ ಹಾಕೋಬೇಕು ಸುತ್ತ ಹಾಕೊಂಡು ಚಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಬೇಕು ರೀ ಒಂದು ವೇಳೆ ನಿಮಗೆ ಊಟ ಮಾಡೋ ಟೈಮ್ನಾಗ ಅದು ಎಣ್ಣೆ ಥೋಡಿ ಅನ್ನಿಸ್ಲತ್ತು ಅಂದ್ರೆ ಚಂದ ಕಾಸಿ ತಣ್ಣಗಾದ್ಮೇಲೆ ನೀವು ಸರಿ ಎಣ್ಣೆ ಕೂಡ ಹಾಕ್ಬೋದು ರೀ ಆಮೇಲೆ ನೋಡಿರಿ ಸಪ್ಪನ ಮಾನ್ಕೆ ಖಾರ ಹಾಕಿದಾಯಿತು ಇಷ್ಟೇ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಈಸಿ ಇದಾನೆ ವರ್ಷಾನುಗಟ್ಲೆ ಇಟ್ಕೊಂಡು ಊಟ ಮಾಡ್ಬೋದು ರೀ ನಾವು ಊಟಕ್ಕೆ ಉಪ್ಪಿನಕಾಯಿ ಚಂದ ಅಂಥೇಳಿ ಗಾದೆನೇ ಅದನಿ ನೋಡಿ ಈಗ ನಾನು ಒಂದು ಡಬ್ಬೆಗೆ ತುಂಬ್ಲತ್ತೀನಿ ಮಾನ್ಕೆ ಖಾರ ಅದ್ರ ಮಸಾಲೆ ಉಪ್ಪು ಎಣ್ಣೆ ಎಲ್ಲ ಜಾಸ್ತಿ ಇರ್ತದಲ್ಲ ರೀ ಗಾಜಿಂದು ಡಬ್ಬಿದಾಗ ತುಂಬಿಕ್ರು ಚಂದ ಬಟ್ ಸದ್ಯಕ್ಕಿಲ್ಲ ಹಾಗೆ ನಾವು ಊರಿಗೆ ಒಯ್ಯವ್ವ ಇವೆಲ್ಲ ಅಂತ ಹೇಳ್ಬಿಟ್ಟು ಸೊ ಈಗೀಗೆ ತುಂಬಿಕ್ಲತ್ತಿದ್ದೆವು ಮತ್ತು ತಕ್ಕೋದು ಹಾಕೋದು ಯಾಕಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಭರಣಿ ಅಂಥೇಳಿ ಇರ್ತವ್ರಿ ಕಾಂಜಿಂದು ಅದ್ರಾಗ ತುಂಬಿಕ್ದ್ರಿ ಅಂದ್ರೆ ಎಷ್ಟು ದಿನ ಇಕ್ಕರೂ ಖರಾಬ್ ಆಗಲ್ಲ ಫ್ರೆಂಡ್ಸ್ ಮಾನ್ಕೆ ಖಾರ ನಂಬಲ್ನು ಫಸ್ಟ್ ಭರಣಿದಾಗೆ ಹಾಕಿಕ್ತಿದ್ದೇವೆ ರೀ ಅದು ಮಾನ್ಕೆ ಖಾರ ತಕ್ಕಲಕ್ಕೆ ಹೋಗೋ ಹೆಂಗೋ ತಳಗೆ ಕೈ ಜಾರು ಬಿದ್ದು ಒಡೆದು ಹೋಗ್ಯದ ಹಂಗಂತೇಳಿ ಹಾಗೆ ನಾವೆಲ್ಲ ಊರಿಗೆ ಒಯ್ಯವಲ್ರಿ ಯಾರಿಗೆ ಎಷ್ಟು ಬೇಕೋ ಅಷ್ಟು ಡಬ್ಬೆಗೆ ತುಂಬಿಕ್ಲತ್ತೀನಿ ನಾನು ಫ್ರೆಂಡ್ಸ್ ಈಗ ನೋಡಿರಿ ನಾನು ಖಾರದ ಮಾನ್ಕೆ ಖಾರ ಹಾಕ್ಲಕ್ಕೆ ತೊಗೊಂಡಿನಿ ನೋಡಿರಿ ಇದು ಮಾನ್ಕೆ ಏನದಲ್ಲ ರೀ ಪೂರ ಅಷ್ಟು ಬರೀಕ್ ಕಟ್ ಮಾಡಿ ಇದು ಒಂದು ಮಾನ್ಕೆ ಈ ಥರ ಮಾಡ್ತಾರಂತ್ರಿ ಇದಕ್ಕೆ ತೊಟ್ಟಲ್ಕಾಯಿ ಅಂತಾರಂತ ಫ್ರೆಂಡ್ಸ್ ಈಗ ನಾನು ಖಾರದ ಮಾನ್ಕೆ ಖಾರ ಯಾವ ಥರ ಹಾಕ್ಬೇಕಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಈಗ ನೋಡಿರಿ ನಾನು ಮೊದಲಿಗೆ ಉಪ್ಪು ಹಾಕೋತಿದ್ದೀನಿ ರೀ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಿದ್ದೀನಿ ಈಗ ನೋಡಿರಿ ಸಾಸಿವೆ ಕುಟ್ಟಿದ್ದು ಹಾಕ್ಲತ್ತೀನಿ ನಾನು ಇವೆಲ್ಲ ಮಸಾಲೆಗಳು ಚಂದ ನೈಸಾಗಿ ಪೌಡರ್ ಮಾಡ್ಕೋಬೇಕ್ರಿ ಎಷ್ಟು ದಮ್ ಇರಬಾರ್ದು ಒಂದು ವೇಳೆ ನಿಮ್ಮ ಹತ್ರ ಕೆಲವೊಂದು ಮಿಕ್ಸಿ ಸ್ವಲ್ಪ ದಮ್ಮೆ ಆಗ್ತದ್ರಿ ಹಂಗಿತ್ತು ಅಂದ್ರೆ ಜಲಡಿ ಹಿಡ್ಕೊಂಡು ಮತ್ತು ಡಬಲ್ ಮಿಕ್ಸಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿರಿ ನಾನು ಕುಟ್ಟಿ ಮಸಾಲೆ ಎಲ್ಲ ಹಾಕಿದಾಯ್ತು ಈಗ ಇದಕ್ಕೆ ಅರಿಶಿಣ ಹಾಕ್ತಿದ್ದೀನಿ ಫ್ರೆಂಡ್ಸ್ ಅರಿಶಿಣ ಹಾಕಿ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿರಿ ಬಳಗಡ್ಡಿ ಕೊಟ್ಟಿದ್ದು ಹಾಕ್ತಿದ್ದೀನಿ ನಾನು ಒಂದು ಮುಷ್ಟಿ ಅಷ್ಟು ಬಳಗಡ್ಡಿ ಕೊಟ್ಟಿದ್ದು ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ್ ದಿಸ್ ಈಸ್ ಆಯಿಲ್ ಫ್ಯಾಟಿ ಆಯಿಲ್ ನೋಡಿರಿ ಈ ಥರ ಒಬ್ಬರು ಎಣ್ಣೆ ಹಾಕೋತ ಹೋಗ್ಬೇಕು ಒಬ್ಬರು ಚೆನ್ನಾಗಿ ಕಲಿಸ್ತಾ ಹೋಗಬೇಕು ಅಂದ್ರೆ ಎಲ್ಲ ಚಂದ ಮಿಕ್ಸ್ ಆಗ್ತದೆ
ನಾವು ಒಂದೇ ಸತಿ ಎಣ್ಣೆ ಹಾಕಿ ಒಂದೇ ಸತಿ ಕಲಿಸ್ಲಿಕ್ಕೆ ಅಷ್ಟೊಂದು ಚಂದ ಬರಲ್ಲ ರೀ. ಥೋಡೆ ಎಣ್ಣೆ ಹಾಕ್ಕೊಂಡು ಈ ಥರ ಚಂದ ಕಲಿಸ್ಕೊಂತೀವಿ ಅಂದ್ರೆ ಚಂದ ಪರ್ಫೆಕ್ಟಾಗಿ ಬರ್ತದೆ. ಈಗ ನೋಡಿರಿ ಎಣ್ಣೆ ಎಲ್ಲ ಹಾಕಿ ಚಂದ ಮಿಕ್ಸ್ ಮಾಡಿದಾಯಿತು. ಈಗ ಇದಕ್ಕೆ ಖಾರ ಹಾಕಬೇಕು ಫ್ರೆಂಡ್ಸ್. ಖಾರ ನಮ್ಮ ಮಮ್ಮಿ ನಂಗೆ ಹಾಕ್ಲಿಕ್ಕೆ ಬ್ಯಾಡಲ್ತಾರೆ ರೀ, ಯಾಕಂದ್ರೆ ಸಣ್ಣ ಕೂಸದಲ್ರಿ. ಈಗ ನಾನು ಎತ್ಕೋತೀನಿ ಮಾಡ್ತೀನಿ, ತಾಳ್ಗಿಗೆ ಎಣ್ಣೆ ಅದನ್ನು ಹಾಕ್ತೀನಿ, ಬೆಂಕಿ ಬೂತದ ಆಯಿತು. ಕೂಸ್ಗಳ್ದು ಸ್ಕಿನ್ ಬೊಕ್ಕಳು ಸೆನ್ಸಿಟಿವ್ ಸಾಫ್ಟಾಗಿ ನಾಜೂಕ್ ಇರ್ತದಲ್ರಿ, ಹಾಗಾಗಿ ಬ್ಯಾಡ ಕಡ್ಚಿಲಿಂದ ಕಲಸಂತಲತ್ತಾರ. ನಾನು ಸರಿ ಅಂತ ಹೇಳ್ಬಿಟ್ಟು ಕಡ್ಚಿಲಿಂದೇ ಕಲಿಸ್ತೇನೆ ಅಂತ ಹೇಳ್ಬಿಟ್ಟು ಕಡ್ಚಿಲಿಂದೇ ಕಲಿಸ್ತೀನಿ ಫ್ರೆಂಡ್ಸ್. ನೋಡಿರಿ ಖಾರ ಎಷ್ಟು ಹಾಕ್ಲತ್ತಾರ ಅಂಥೇಳಿ. ಮಾನ್ಗೆ ಖಾರಕ್ಕೆ ಎಣ್ಣೆ ಉಪ್ಪು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಎಣ್ಣೆ ಉಪ್ಪು ಎಷ್ಟಿತ್ತು ಅಷ್ಟು ಮಾನ್ಕೆ ಖಾರ ಜಲ್ದಿ ಕೆಡಲ್ಲ ಅಂತ ಹೇಳ್ತಾರೆ. चलो मिक्सिंग सनी तो हाಗೆ ಹಲ್ಲು ಕೆಲಸ ಚುಮ್ಮುತ್ತಂದು ಕಲ್ಲದೆಲ್ಲ ಫ್ರೆಂಡ್ಸ್, ಇದ್ರೊಳಗೆ ಭೀ ತಿಂಬ ಸುಣ್ಣ ಇರ್ತದಲ್ರಿ, ಸುಣ್ಣ ಹಾಗೆ ಅರ್ಶಿಣ ಮಿಕ್ಸ್ ಮಾಡಿ ಹಾಕ್ತೀನಿ ರೀ. ಕಲರ್ಫುಲ್ಲಾಗಿ ಕಲರ್ ರೆಡ್ಡಾಗಿ ಬರ್ತದೆ ಅಂತ ಹೇಳಿಬಿಟ್ಟು ನೋಡಿರಿ. ಇದ್ರಾಗೂ ಸ್ವಲ್ಪ ಅರ್ಶಿಣ ಸ್ವಲ್ಪ ಸುಣ್ಣ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಬೇಕ್ರಿ. ಕಲರ್ ಭಾಳ ಅಂದ್ರೆ ಭಾಳ ರೆಡ್ ಬರ್ತದೆ ಫ್ರೆಂಡ್ಸ್, ಯಾಕಂದ್ರೆ ಮೊದಲೇ ಖಾರ ಕಲಸಿದಿರ್ತದಲ್ರಿ ಮಾನ್ಕೆ ಖಾರ. ಹಾಗಂತ ಇದಿಷ್ಟು ಹಾಕ್ದೆ ಅಂದ್ರೆ ಇನ್ನಿಷ್ಟು ಕಲರ್ಫುಲ್ಲಾಗಿ ಕಾಣ್ತದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಎಷ್ಟು ಚಂದ ಕಲರ್ ಬಂದದ ಅಂಥೇಳಿ. ಈಗ ನೋಡಿರಿ ಇದನ್ನು ಹಾಕಿ ಚಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಕಲರ್ಫುಲ್ಲಾಗಿ ಕಾಣ್ತದೆ ರೀ. ಕಲರ್ ಅಂತೂ ನೋಡಿದ್ರಿ ಯಾವಾಗ ಊಟ ಮಾಡಬೇಕು ಅಂತ ಅನಿಸ್ಬಿಡ್ತದೆ ಫ್ರೆಂಡ್ಸ್, ಅಷ್ಟು ಕಲರ್ ಬಂದದ. ನೀವು ನೋಡ್ತಿರ್ಬೋದು ಯಾವ ಥರ ಆಗ್ಯದ ಅಂತ ಹೇಳ್ಬಿಟ್ಟು. ನೋಡಿರಿ ಖಾರದ ಮಾನ್ಕೆ ಖಾರನೂ ರೆಡಿ ಆಗಿದೆ. ಈಗ ನಾನು ಇವನು ಡಬ್ಬಿ ತುಂಬಿಕ್ಲತ್ತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಮಾನ್ಕೆ ಖಾರ ಮಾಡೋದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈ ಮಾನ್ಕೆ ಖಾರ ನಾವು ಯಾವತ್ತು ಹಾಕ್ತೀವೋ ಅವತ್ತೇ ಊಟ ಮಾಡಬಾರ್ದ್ರಿ, ಯಾಕಂದ್ರೆ ಚಂದ ಟೇಸ್ಟ್ ಹತ್ತೋದಿಲ್ಲ. ನಾವು ಇವತ್ತು ಮಾನ್ಕೆ ಖಾರ ಹಾಕ್ದೀವಿ ಅಂದ್ರೆ ಒಂದು 2-3 ಡೇಸ್ ಬಿಟ್ಟಾರ ಊಟ ಮಾಡ್ಬೇಕ್ರಿ, ಅವಾಗ ಚಂದ ಆಯ್ತದ. ಅದು ಮಾಗ್ಲಕ್ಕೆ ಬಿಡ್ಬೇಕ್ರಿ ಚಂದ ಟೈಟ್ ಡಕ್ಕನ್ ಮುಚ್ಚಿಬಿಟ್ಟು. ಬಣ್ಣಿದಾಗಾದ್ರೆ ಒಂದು ಕಾಟನ್ ಬಟ್ಟೆ ಮುಚ್ಚಿ ಇಡ್ತಾರೆ ರೀ, ಚಂದ ಎಣ್ಣೆ ತೇಲ್ತದ. ಇಷ್ಟೇ ಫ್ರೆಂಡ್ಸ್ ವಿಡಿಯೋ.